ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ನಾವು ಸಿದ್ಧಾರೂಢ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ನಿನ್ನೆ ಕೇಳಿವೆ ದೇವಮಲ್ಲಮ್ಮ ಗುರುಶಾಂತಪ್ಪನವರ ದಾಂಪತ್ಯ ಹ್ಯಾಂಗಿತ್ತು, ಅವರ ದಿನಚರಿಗಳು ಎಷ್ಟು ಪವಿತ್ರ ಇದ್ದವು ಎಂಬುದು ಕೇಳ್ತಾ ಬಂದಿದ್ದೇವೆ. ಆ ಪವಿತ್ರವಾಗಿರ್ತಕ್ಕಂಥ ದಿನಚರಿಯಿಂದ ಕೂಡಿದ ಮನೆತನದಲ್ಲಿ ಶುಭ ಸಂತಾನ ತುಂಬಿ ತುಳುಕ್ತಾ ಇತ್ತು. ಎಲ್ಲಿ ಬೇಕಲ್ಲಿ ಷಡೈಶ್ವರ್ಯ ಭೋಗಗಳಿದ್ದು ಮನೆಯಲ್ಲಿ. ಕೊನೆಗೊಂದು ದಿವಸ ಏನಾಯಿತು, ದೇವಮಲ್ಲಮ್ಮನಿಗೂ ಒಂದು ಸ್ವಪ್ನವಾಯಿತು, ಗುರುಶಾಂತಪ್ಪನವರಿಗೂ ಒಂದು ಸ್ವಪ್ನವಾಯಿತು. ಗುರುಶಾಂತಪ್ಪನವರಿಗೆ ಶಿವನೇ ಯತಿರೂಪದಿಂದ ಹೃದಯ ಪ್ರವೇಶ ಮಾಡಿದಂತೆ ಆದರೆ, ದೇವಮಲ್ಲಮ್ಮನಿಗೆ ಸರ್ವಮಂಗಳೆಯಾದ ಜಗಜ್ಜನನಿ ಹೃದಯ ಪ್ರವೇಶವನ್ನು ಮಾಡಿದಂತಾಯಿತು. ಒಬ್ಬರಿಗಾದ ಸ್ವಪ್ನವನ್ನು ಒಬ್ಬರ ಮುಂದೊಬ್ಬರು ಹೇಳಿಕೊಂಡು ಸಂತೋಷಪಟ್ಟಿದ್ದಾರೆ. ಅವು ಸ್ವಪ್ನಗಳು ಕೆಲವು ಶುಭ ಸೂಚನೆಗಳು ಇರ್ತಾವೆ, ಕೆಲವು ಅಶುಭ ಸೂಚನೆಗಳು ಇರ್ತಾವೆ, ಕೆಲವು ತಲೆ ಸರಿ ಇಲ್ಲದಕ್ಕೆ ಬೀಳುತ್ತೆ ಸ್ವಪ್ನ ಇರ್ತಾವೆ, ಅವಕ್ಕೇನು ಫಲ ಇಲ್ಲ. ಅವಕ್ಕೆ ಮನೋವಿಕಾರ ಇತ್ತು ಅಂದರೆ, ಸ್ವಲ್ಪ ಬ್ರೇನು ಅಶಕ್ತತೆ ಇತ್ತು ಅಂದರೆ, ಪಿತ್ತ ಜಾಸ್ತಿ ಇತ್ತು ಅಂದರೆ ಅವನ್ನ ಮನೆ ಕನಸು ಬೀಳ್ತಾವೆ, ವಿಚಿತ್ರ ಕನಸವು. ಎದಿಮೆ ಬಂದು ಯಾರ ಕುಂತು ಜಜ್ಜಿದಂಗೆ ಆಗೋದು, ಏನ್ರಿ ಇದ್ರಿಗೇನೋ ಬಂದು ತಿನ್ನಕ್ಕೆ ಬಂದಂಗೆ ಆಗೋದು, ಯಾರೋ ಬಂದು ಹೊಡೆದಂಗೆ ಆಗೋದು, ಏನೋ ಬಿದ್ದಂಗೆ ಆಗೋದು, ಇವೆಲ್ಲ ಏನವ, ಇವೊಂದು ನಮೂನಿ ವಿಚಿತ್ರ ಸ್ವಪ್ನಗಳು. ಅವು ಪಿತ್ತ ವಿಕಾರ ಅಂತ ಹೇಳ್ತಾರೆ. ಆದರೆ ಕೆಲವು ಶುಭ ಸೂಚನೆಗಳು ಪರಮಾತ್ಮನ ಒಲಮೆಯನ್ನು ನಮಗೆ ತೋರಿಸ್ತಾ ಇರ್ತಾವೆ. ಅದರಂತೆ ದೇವಮಲ್ಲಮ್ಮ ಗುರು ಶಾಂತಪ್ಪನವರಿಗೆ ಈ ಶುಭ ಲಕ್ಷಣವಾಯಿತು. ಮುಂದೆ ಕೆಲವೇ ದಿವಸಗಳಲ್ಲಿ ದೇವಮಲ್ಲಮ್ಮನು ಗರ್ಭವನ್ನು ಧರಿಸಿದ್ದಾಳೆ. ಆ ಲಕ್ಷಣ ನೆನೆಸಿರುವಂಥ ಅವರು ಪ್ರತಿನಿತ್ಯನೂ ಕೂಡ ಸ್ವಪ್ನ ಸುಳ್ಳಾಗಲಿಲ್ಲ. ನಮ್ಮ ಗರ್ಭದಲ್ಲಿ ಪರಮಾತ್ಮನ ಅಂಶವೇ ಜನಿಸಿ ಬರುತ್ತದೆ ಎಂಬುವ ಧೈರ್ಯ. ಗೃಹಸ್ಥಾಶ್ರಮ ಅಂದರೆ ಸುಮ್ಮನೆ ಏನೋ ಹುಚ್ಚುಚ್ಚಾಕಾರ ಅಂತ ಅರ್ಥ ಮಾಡಿಬಿಡ್ರಿ ನೀವು. ಗೃಹಸ್ಥಾಶ್ರಮಕ್ಕೊಂದು ಕಿಮ್ಮತ್ತು. ಇಂಥ ಮಕ್ಕಳನ್ನ ಹಡಿಬೇಕು ಅಂದರೆ ಅಂಥ ಮಕ್ಕಳನ್ನು ಹಡಿತಕ್ಕಂಥ ವಿಧಾನಗಳವು. ಹುಟ್ಟಿದ ಕೂಸು ಹಿಂಗಾಗಬೇಕು ಅಂತ ನಿಮಗೆ ಸಂಕಲ್ಪ ಇತ್ತು ಅಂದರೆ, ಆ ಹುಟ್ಟಿದ ಕೂಸು ಗರ್ಭದಲ್ಲಿರುವಾಗಲೇ ಆ ಹುಟ್ಟಿದ ಕೂಸಿನ ಸಂಸ್ಕಾರವನ್ನು ಬದಲು ಮಾಡ್ತಕ್ಕಂಥ ವಿಧಾನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದ್ದಾವೆ. ನಮ್ಮ ಆಗುವಲ್ಲವಲ್ಲ ಅಂದರೆ ನಿಮಗೆ ಅದು ಗೊತ್ತಿಲ್ಲ, ಅದಕ್ಕೆ ಮಾಡೋದು. ಪ್ರಪಂಚ ಅಂದ್ರೆ ಏನಪ್ಪ, ಹುಯ್ಯಿ ಅಂತ ಬೆಂಡ್ ಬಾಜಿ ಒಂದು ದಿವಸ ಲಗ್ನ ಮಾಡ್ಕೊಂಡ್ಬಿಡೋದು. ಲಗ್ನ ಮಾಡ್ಕೊಂಡದ್ದು ಹಂಗೆ ಹಾಡ್ದದ್ದು ಒಟ್ಟ ಒಂದು ನಮೂನಿ, ಒಟ್ಟು ಒಂದು ನಮೂನಿಯಾಗಿ ಆಮೇಲೆ ಯಾಕಾರ ಹುಟ್ಟಿದ್ದು ಅಂತ ಮತ್ತೆ ಅನ್ನೋದು, ಮೊದಲು ಹುಟ್ಟಲಿಲ್ಲ ಅಲ್ಲ ಅನ್ನೋದು, ಹುಟ್ಟಿದ ಕೂಡಲೇ ಹುಟ್ಟಿಬಿಟ್ಟು ಚಲೋ ಆಯ್ತು ಅನ್ನೋದು, ದೊಡ್ಡವಾಗಿ ಒದೆ ಕಚ್ಚಿದ ಕೂಡಲೇ ಯಾಕೆ ಹುಟ್ಟಿದ್ವು ದೇವ, ಯಾಕೆ ಕೊಟ್ಟಿ ಅಂತ ಅನ್ನೋದು, ಇವು ಸಂಸಾರ ಅಂತ ಅನ್ನೋದು ಕರೆಯೋದಿಲ್ಲ ಇದಕ್ಕೆ. ಮತ್ತು ಇಂಥದ್ದನ್ನು, ಇಂಥ ಅನೈತಿಕ ಸಂಸಾರವನ್ನು ಮನುಷ್ಯ ಒಬ್ಬನೇ ಮಾಡ್ತಾನೆ, ಮತ್ತು ಉಳುಕಿ ಯಾವ ಮಾಡೋದಿಲ್ಲ ರೀ. ದೇವತೆಗಳು ಮಾಡೋದಿಲ್ಲ, ದಾನವರು ಮಾಡೋದಿಲ್ಲ, ಪಶು ಪಕ್ಷಿಗಳು ಕೂಡ ಮಾಡೋದಿಲ್ಲ. ಮತ್ತು ಈ ನಮೂನಿ ಅನೈತಿಕ ಪ್ರಪಂಚವನ್ನು ಮಾಡ್ತಕ್ಕಂಥವ್ರು ಜಗತ್ತಿನೊಳಗೆ ಯಾವುದಾದ್ರು ಒಂದು ಜೀವರಾಶಿ ಇದ್ರೆ ಮನುಷ್ಯ ಒಬ್ಬನೇ. ಸುಧಾರಿಸ್ಕೊಳ್ಳಿಕ್ಕೆ ಶಕ್ಯ ಅದ ಅವನಿಗೆ. ಮತ್ತು ಅದನ್ನ ತಿಳ್ಕೊಳ್ಳದೆ ಇರೋದ್ರಿಂದ ವಿಪರೀತ ಆಗ್ತಾ ಇದ್ದಾವೆ. ಯಾಜ್ಞವಲ್ಕ್ಯರು ಹುಟ್ಟಬೇಕಾದ್ರೆ ದೈವರಾತರು ಹೆಂಡತಿಯ ಶ್ರೀಮಂತನವನ್ನು ಮಾಡಿದ್ರು. ಶ್ರೀಮಂತನ ಅಂದ್ರೆ ನೀವೇನಂತೀರ ಅದಕ್ಕೆ, ಹೂ ಮುಡಿಸೋದು ಅಂತೀರಲ್ಲ, ಹೂ ಮುಡಿಸೋದು ಅಂತೀರಿ, ಅದು ಕಿಮ್ಮತ್ ಬಾಳದು. ಆ ಹೂ ಮುಡಿಸೋದು ಬರೀ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ಒಂದು ಆರತಿ ಮಾಡೋದು, ಅಷ್ಟು ಊಟ ಮಾಡೋದು, ಭಾಳ ಮಂದಿ ಉಂಡ್ರು, ಚಲೋ ಆಯ್ತು, ಇಷ್ಟ ಆಯ್ತು. ಅದಕ್ಕೊಂದು ಸಂಸ್ಕಾರದ ಇಲ್ಲಿ. ಅದಕ್ಕೆ ಶ್ರೀಮಂತನ ಅಂತಾರೆ. ಶ್ರೀಮಂತನ ಅಂದ್ರೆ ಬೈತಲಿ, ತಲೆ ಮ್ಯಾಗಿರುವ ಬೈತಲಿಯಿಂದ ಬೈತಲಿಗೆ ಸಂಸ್ಕಾರ ಕೊಟ್ಟು ಒಳಗಿದ್ದ ಗರ್ಭದ ಸಂಸ್ಕಾರವನ್ನು ಬದಲು ಮಾಡುವ ಶಕ್ತಿ ಅದು. ಇದು ಯಾಜ್ಞವಲ್ಕ್ಯರ ಕಾಲದಲ್ಲಿ ಒಂದು ಆಗಿ ಹೋದ ಘಟನಾ. ಏನೋ ಕಥೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೋಬೇಡ್ರಿ ನೀವು, ಅದು ನಡೆದ ಘಟನೆಗಳು. ಕೇವಲ ಜ್ಞಾನರೂಪಿಯಾಗಿರ್ತಕ್ಕಂಥ ಯಾಜ್ಞವಲ್ಕ್ಯ ಇನ್ನು ಹುಟ್ಟುತ್ತಾನೆ, ನನ್ನ ಕರ್ಮ ನಿಂತು ಹೋಗ್ತಾವ ಬಾ ಅಂತ ತಿಳ್ಕೊಂಡು ಹೇಳಿ ದೈವರಾತರು ಋಷಿಗಳಿಗೆ ಹೇಳಿ ಶ್ರೀಮಂತನವನ್ನು ಮಾಡುವ ಕಾಲದಲ್ಲಿ ಒಳಗಿನ ಪಿಂಡ ಜ್ಞಾನಯುಕ್ತವಾದ್ರೂ ಕೂಡ ಕರ್ಮ ಪ್ರಧಾನವಾಗಿರಬೇಕು ಬುದ್ಧಿ ಅಂತ ತಿಳ್ಕೊಂಡು ಹೇಳಿ ಸಂಸ್ಕಾರ ಕೊಟ್ಟರು. ಅಂದ್ರೆ ಮುಂದೆ ಸೂರ್ಯೋಪಾಸನೆಗಳು ನಡೆದವು.
ಯಜ್ಞಯಾಗಾದಿಗಳು ನಡೆದವು. ಸೂರ್ಯೋಪಾಸನೆಯಿಂದ ಸೂರ್ಯ ಪ್ರತ್ಯಕ್ಷ ಆದ. ಸೂರ್ಯ ಪ್ರತ್ಯಕ್ಷ ಆದದ್ದರಿಂದ ವಾಜಸನೇಯ ಸಂಹಿತ ಅಂತ ಗ್ರಂಥ ಬರೆದರು. ಮುಂದೆ ಶುಕ್ಲ ಯಜುರ್ವೇದ ಬರೆದರು. ಇವೆಲ್ಲ ಸಾಧಾರಣ ನಮ್ಮ ವೇದ ಕಾಲದಲ್ಲಿ, ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಇಂಥವೆಲ್ಲ ಆಗಿ ಹೋಗಿದ್ದ ಘಟನೆಗಳು. ಹಂಗೆ ಏನೂ ಇರಲಿಲ್ಲ ಅಂತಂದ್ರೂ ನಮ್ಮ ಸಂಸ್ಕಾರ ಚಲೋ ಇದ್ದವು. ಮನೆಯೊಳಗಿನ ಮಾತು, ಕಥೆ, ನಡೆ, ನುಡಿ, ಒಬ್ಬರಿಗೊಬ್ಬರು ಪ್ರೇಮ ಮಾಡೋದು, ಒಬ್ಬರನ್ನೊಬ್ಬರು ಆರೈಸುವುದು, ಒಬ್ಬರನ್ನೊಬ್ಬರು ಗೌರವಿಸುವುದು, ಈ ಭಾವಗಳಿದ್ದು ಅಂತಂದ್ರೆ ಅಲ್ಲಿಯೂ ಶುಭ ಸಂತಾನ ಹುಟ್ಟಲಿಕ್ಕೆ ಶಕ್ಯದ. ಹಂಗೇನದಲ್ಲ, ಇಲ್ಲಿ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪನವರ ಗರ್ಭದಲ್ಲಿ ಪರಮಾತ್ಮನ ಅವತಾರ ಮಾಡಲಿಕ್ಕೆ ಅಣಿಯಾಗಿದ್ದಾನೆ ಅಂತಾರೆ. ನೆರೆಹೊರೆಯ ಸಾಧ್ಯರು ತಕ್ಷಣ ನೆರೆದು ತಾವಡೆವೆಣೆಗೆ ಗೋಸುಗ ಪರಿಕರಗಳಳವಡಿಸಿ ಯತ್ನಂ ನಡೆಸಿದರು ಕೆಲರು. ಪರಸ ಬಿಗಿದರು, ನೀರ ಕಾಸಿದರು, ಅರಿಶಿಣೆರೆದರು, ಬಾಣತಿಗೆ ಸಲೆ ಪರಿಚಯವನ್ನೆಸಗಿದರು. ಪ್ರೇಮದೊಳಿಂತು ಕೆಲರಾಗ, ಇಂತು ಕೆಲರಾಗ. ಆಯಿತು. ಶುಕ್ಲ ಪಕ್ಷ ಚಂದ್ರನೋಪಾದಿಯಲ್ಲಿ ಗರ್ಭ ಬೆಳೀತಾ 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 ನವಮಾಸ ತುಂಬಲಾಗಿ ಕೂಸಿಗೆ ಜನ್ಮವನ್ನು ಕೊಟ್ಟಳು ಯಾರು? ಆ ತಾಯಿ ದೇವಮಲ್ಲಮ್ಮ. ಭೂರಿ ಶುಭ ನಕ್ಷತ್ರ ಯೋಗದೆ, ಸಾರೆ ಕರ್ಣದೆ ಕರ್ಕ ಲಗ್ನದೆ, ಚಾರುಸಕೆ 1758 1758 ಶಕೆ ದುರ್ಮುಖಿ ನಾಮ ಸಂವತ್ಸರ, ರಾಮನವಮಿ, ಶನಿವಾರ, ಗೋಧೂಳಿ ಲಗ್ನದಲ್ಲಿ, ಕರ್ಕ ಲಗ್ನದಲ್ಲಿ ಶಿಶುರೂಪದಿಂದ ಜಗದ್ಗುರು ಸಿದ್ಧಾರೂಢಪ್ಪ ಜಗತ್ತಿಗೆ ಅವತರಿಸಿದ. ಏನಪ್ಪ, ಎಲ್ಲವೂ ಅವೆಲ್ಲ ಸನ್ಯಾಸ ಯೋಗಗಳೇ ಅಷ್ಟು ಏನ್ರಿ. ಅಲ್ಲಿರ್ತಕ್ಕಂಥ ಈ ರಾಮನವಮಿ, ಶನಿವಾರ, ಗೋಧೂಳಿ ಕಾಲ ಮತ್ತು ಮುಖ್ಯವಾಗಿ ಕರ್ಕಲಗ್ನ ಅಂತೇನಿದೆ, ಆ ಕರ್ಕಲಗ್ನ ಅದು ಯಾವಾಗಲೂ ಮಹಾತ್ಮರನ್ನೇ ಲಕ್ಷಣವಾಗಿ ತೋರಿಸ್ತದೆ. ಉಳಿಕೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಬೇರೆ ಬೇರೆ ಆಗ್ತವೆ, ಬೇರೆ ಅದು ಪಂಚಾಂಗದ ಲೆಕ್ಕ ಬಿಡಲಿ. ಹಿಂಗೆ ಶಿಶುರೂಪದಿಂದ ಜಗತ್ತಿಗೆ ಅವತರಿಸಿತು ಕೂಸು ಅಂತಾರಿಲ್ಲೇ. ಅವತರಿಸಲಾಗಿ ಕೆಲವೊಂದು ಲಕ್ಷಣ ಇರ್ತಾವ. ಕೂಸು ಹುಟ್ಟಿತು ಅಂದ್ರೆ ಮೊದಲು ಆ ಮನೆ ನೋಡ್ರಿ ನೀವು. ಆ ಮನೆಗೆ ಏನೇನು ಲಕ್ಷಣ, ಕೆಲವು ಶುಭ ಲಕ್ಷಣಗಳಾಗ್ತಿದ್ವು ಅಂದ್ರೆ ಅದು ಚಲೋದ ಹುಟ್ಟೈತೆ ಅಂತ ಅರ್ಥ. ಅವು ಲಕ್ಷಣದವ ನಿಮ್ಮ ಮುಂದೆ ಹೇಳಿದ್ರೆ ಮತ್ತೆ ನಗಡೆ ಗೊಂದಲ ಮಾಡಕ್ಕೆ ಹೋದಿರಿ ಬೇಡವನ್ನ. ಅವಕ್ಕೂ ಒಂದೊಂದು ಲೆಕ್ಕವ. ಇಂಥವನ ಹುಟ್ಟತಾನ, ಹಿಂಗೆ ಅಕ್ಕ ನೀವ, ಮತ್ತು ಇವನಿಂದ ಕಲ್ಯಾಣ ಆಗ್ತದೆ, ಇವನಿಂದ ಕಸಬರಿಗೆ ಹಿಡ್ಕೊಂಡ ಹುಟ್ಟಾನ ಅಂತೂ ಲೆಕ್ಕ ಹೋಗ್ತಾರ ಅವು. ಜ್ಯೋತಿಷ್ಯದ ಒಂದು ಕಲೆ ಏನ್ರಿ. ಹಂಗೇನದಲ್ಲ, ಇಲ್ಲಿ ಮನೆ ಮನೆಯಲ್ಲಿನೂ ಕೂಡ ಸಂತೋಷ ಸಂಭ್ರಮಗಳು ಈಡೇರಿದವು. ಎಲ್ಲರ ಮನುಷ್ಯನೊಳಗೂ ಆನಂದ, ಎಲ್ಲರ ಮನುಷ್ಯನೊಳಗೂ ಸಂತೋಷ, ಎಲ್ಲರೂ ಪ್ರಫುಲ್ಲಿತರಾಗಿದ್ದರು. ಆಗ ಸಾಯಂಕಾಲದ ಮೋಡಗಳು ಕವಿದಿದ್ವು ಅಂತ. ಮೋಡಗಳು ಯಾಕೆ ಕವಿದಿದ್ವು? ಆ ಮೋಡಗಳು ಏನು ಅಂತ ಕೇಳಿದ್ರೆ, ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳೆಲ್ಲ ವಿಚಾರ ಮಾಡಿದ್ರಂತೆ, ಭರ್ಗನಾಗಿರ್ತಕ್ಕಂಥ ಪರಮಾತ್ಮನೇ ಧರೆಗವತರಿಸಿ ಹೋದ. ಛೇ, ಇನ್ನು ನಮಗಿಲ್ಲಿ ಏನೇನು ಕೆಲಸ? ಅವನು ಒಂದಿಷ್ಟು ಭೇಟಿಯಾಗಿ ಮೋಕ್ಷವನ್ನು ಕೇಳಬೇಕು ಅಂತ ದೇವತೆಗಳ ವಿಮಾನಗಳೆಲ್ಲ ಬಂದು ಮುಚ್ಚಿಕೊಂಡವ ಏನು ಅನ್ನುವಂಗ ಶ್ರಾವಣ ಮಾಸದ ಮೋಡಗಳಂತೆ ಎಲ್ಲ ಮೋಡಗಳು ಕವಿದುಕೊಂಡಿದ್ವು. ಯಾರು ಅಂದ್ರೆ ದೇವತೆಗಳಿಂದ ಬಂದ ವಿಮಾನಗಳಂತಿದ್ವು ಅಂತ ಅಲಂಕಾರ ಕೊಡ್ತಾರೆ. ಹೇಳ್ತಾರೆ, ಜ್ಞಾನಿಗಳು ಸಿಗುವುದಿಲ್ಲ ಸ್ವರ್ಗಾದಿ ಲೋಕಗಳಲ್ಲಿ. ಅವರು ಹುಟ್ಟಬೇಕಾದ ಮನುಷ್ಯರಾಗಿ ಹುಟ್ಟಬೇಕು. ಮಾನವ ಜೀವನದಲ್ಲಿ ಮಾತ್ರ ಜ್ಞಾನಿ ಸಿಗುವುದು ಸಾಧ್ಯ. ಸ್ವರ್ಗಾಪವರ್ಗಗಳಲ್ಲಿ ಅಲ್ಲಿ ಇಲ್ಲ. ಯಾಕಂದ್ರೆ ಜ್ಞಾನಿಗೆ ಅಲ್ಲಿ ಹೋಗುವ ಕೆಲಸನೇ ಇಲ್ಲ. ಎಲ್ಲಿ ಜ್ಞಾನಿ ಅದಾನ ಅಲ್ಲಿ ಸ್ವರ್ಗದಲ್ಲಿದ್ದವರು, ಕೈಲಾಸದಲ್ಲಿದ್ದವರು, ಬ್ರಹ್ಮಲೋಕದಲ್ಲಿದ್ದವರು ಭೇಟಿ ಆಗಕ್ಕೆ ಭೂಲೋಕಕ್ಕೆ ಬರೋ ಹೊತ್ತಿನೊಳಗೆ ಜ್ಞಾನಿ ಅಲ್ಲಿ ಹೋಗುವ ಕೆಲಸ ಇಲ್ಲ. ಅದಕ್ಕೆ ಶರಣರು ಬಸವಣ್ಣವರು ಕೈಲಾಸಕ್ಕೆ ಹೋಗಲಿಲ್ಲ, ಅವರು ಕೈಲಾಸ ಕೇಳಲಿಲ್ಲ, ಅವರು ಸ್ವರ್ಗ ಕೇಳಲಿಲ್ಲ.
ಯಾಕಂದ್ರೆ ಶರಣ ಎಲ್ಲಿ ಇರ್ತಾನ ಅದೇ ಜಗತ್ತು ಕೈಲಾಸ ಆಗ್ತದೆ ಎಂಬುದು ಅವ್ರಿಗೆ 16ನೇ ಗ್ಯಾರಂಟಿ ಇತ್ತು. ಶರಣ ನಿಂದಡೆ ಕಾಶಿ, ಎಲ್ಲಿ ತತ್ವಜ್ಞಾನಿ ನಿಲ್ತಾನ ಅದೇ ಕಾಶಿ ಕ್ಷೇತ್ರ, ಎಲ್ಲಿ ಅವ ನೀರು ಕುಡಿತಾನ ಅದೇ ತೀರ್ಥ, ಎಲ್ಲಿ ಅವ ಊಟ ಮಾಡ್ತಾನ ಅದೇ ಪ್ರಸಾದ ಏನಪ್ಪ. ಆದ್ದರಿಂದ ತತ್ವಜ್ಞಾನಿಗಳು ಸಿಗುವುದಿಲ್ಲ, ಅವರಿದ್ದಲ್ಲರ ಹೋಗಿ ಒಂದಿಷ್ಟು ಸೇವಾ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ವಾಯುದೇವ ಬಂದು ಅಂಗಳ ಕಸ ಗೂಡಿಸ್ತಾನೋ ಎನ್ನುವಂಗ ಗಾಳಿ ಬಿಡ್ತು, ಹುಡಿ ಹಾರಿ ಹೋಯಿತು. ಅದ್ರ ಹಿಂದೆ ಗುಡುಗು ಬಂತು, ಅದ್ರ ಹಿಂದನ ಸ್ವಲ್ಪ ಮಳೆ ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ ತತ್ವಜ್ಞಾನಿ ಜಗತ್ತಿಗೆ ಅವತಾರ ಮಾಡ್ಯಾನ, ಊರಿಗೆ ಒಂದು ಛಳೆ ಹೊಡೆದು ಇದಕ್ಕೆ ಮಡಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಮೇಘರಾಜನು ವೃಷ್ಟಿಯನ್ನು ಸುರಿಸಿದ. ಈ ಪ್ರಕಾರ ಎಲ್ಲಿ ನೋಡಿದ್ರೂ ಕೂಡ ಮಂಗಲ ಧ್ವನಿ, ಮಂಗಲ ವಾದ್ಯ, ಮಂಗಲ ದೃಶ್ಯಗಳೆಲ್ಲವೂ ಕೂಡ ಸಿದ್ಧಾರೂಢರ ಜನನ ಕಾಲದಲ್ಲಿ ಕಾಣ್ತಾ ಇದ್ವು. ಬಂದವು, ಹಳ್ಳ ಬಂದವು. ಯಾಕೆ ಬಂದವು ಅಂತ ಕೇಳಿದ್ರೆ ಶಿವನ ಜಡಿಯಲ್ಲಿದ್ದ ಗಂಗೆ ಶಿವನೇ ಜಗತ್ತಿನ ಹೋಗಿ ಅವತಾರ ಮಾಡಿದ. ಇನ್ನು ನಾ ಎಲ್ಲಿ ಇರಲಿ ಅಂತ ಹೇಳಿ ಅವನಿರುವ ಊರು ಮುಂದನ ಹರಿಬೇಕು ಅಂತ ಹೇಳಿ ಗಂಗೆಯೇ ಬಂದ್ಲೋ ಏನೋ ಎನ್ನುವಂತೆ ನದಿಗಳು ತುಂಬಿ ಹರಿದವು. ಪುಷ್ಪವೃಷ್ಟಿಯನ್ನು ಮಾಡಿದವು ಲತೆಗಳು, ವೃಕ್ಷಗಳು, ಫಲಭರಿತವಾದ ವೃಕ್ಷಗಳು ಅಲ್ಲಿರುವ ಶುಕಪಿಕಾದಿಗಳಿಗೆ ಆಹಾರವನ್ನು ಕೊಟ್ಟವು. ಎಲ್ಲಿ ನೋಡಲು ಮನೆಯ ಸಾರಣೆ, ಎಲ್ಲಿ ನೋಡಲು ರಂಗವಲ್ಲಿಗಳು, ಎಲ್ಲಿ ನೋಡಲು ಸ್ನಾನ, ಮಂಗಳ ವಾದ್ಯ ಗೀತೆ, ಎಲ್ಲಿ ನೋಡಲು ದೇವ ಪೂಜೆಗಳು, ಎಲ್ಲಿ ನೋಡಲು ಗಂಧ ಪರಿಮಳ, ಎಲ್ಲಿ ನೋಡಲು ದೇವನುದಿಸಿದ ದಿನದ ಸಂಭ್ರಮ. ಆ ಊರ ಒಂದು ಮಂಗಲಮಯವಾಗಿ ಕಂಗೊಳಿಸ್ತಾ ಇತ್ತು. ಮನೆಯ ಸ್ವಾಮಿಗಳು ಯಾರು? ವೀರಭದ್ರಾನಂದರು, ಏನ್ರಿ ವೀರಭದ್ರ ಸ್ವಾಮಿಗಳಂತ ಅವರ ಹೆಸರು. ಅವರು ಆ ಊರ ಹಿರಿಯ ಮಠದವರು, ವೀರಭದ್ರಯ್ಯನವರು ಅಂತೂ ಕರೀತಾ ಇದ್ರು. ಅವರು ಮನೆಗೆ ಬಂದರು ಅಂತಾರೆ. ವೀರಭದ್ರ ಸ್ವಾಮಿಗಳು ಬಂದರು, ಜಾತಕರ್ಮಾದಿಗಳನ್ನು ಮಾಡ್ಬೇಕಲ್ಲ. ಅದರಂತೆ ವೀರಶೈವ ಧರ್ಮದ ಪ್ರಕಾರ ಪಂಚಕಲಶವನ್ನು ಹೂಡಿ ಎಲ್ಲರನ್ನು ಕರೆದು ಎಲ್ಲರ ಸಮಕ್ಷಮ ಆ ಕೂಸಿಗೆ ಚಿಲ್ಲಿಂಗವನ್ನು ಧಾರಣ ಮಾಡಿದರು. ಅದು ಅವತ್ತನ ಧಾರಣ ಮಾಡಬೇಕು ಅಂತ ಗರ್ಭದಲ್ಲಿದ್ದಾಗ ಒಮ್ಮೆ ಸಂಸ್ಕಾರ ಕೊಡ್ತಾರೆ. ಆಮೇಲೆ ಜನನ ಆದ ಕೂಡಲೇ ಒಮ್ಮೆ, ಮುಂದೆ 13 ದಿವಸದ ನಂತರ ಎಲ್ಲ ಹೆಣ್ಣು ಮಕ್ಕಳು ಆ ಮನೆಗೆ ಬಂದರು. ಎದಕ್ಕೆ ಬಂದರು ಅಂದ್ರೆ ಹೆಸರಿಡೋದಕ್ಕೆ ಬಂದರು. ನಾಮಕರಣ. ಯಾಕೆ ನಾಮಕರಣವನ್ನು ಮಾಡಬೇಕು? ಷೋಡಶ ಕರ್ಮ ಪ್ರಧಾನವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ನಾಮಕರಣವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಕರ್ಮಕಾಂಡ ಹೇಳ್ತದೆ ವ್ಯವಹಾರ ಸಿದ್ಧಾರ್ಥಂ. ವ್ಯವಹಾರಕ್ಕಾಗಿ ನಾಮಕರಣ ಮಾಡಬೇಕು ಹೊರತಾಗಿ ಆ ಕೂಸಿಗೆ ಹೆಸರಿಲ್ಲ ಅಂತಾರೆ. ಕೂಸಿಗೆ ಹೆಸರಿಲ್ಲ. ಎಲೈ ದೇಹವೇ ಅಂತ ಕರೆದ್ರೆ ಯಾರು ಎಲ್ಲವೂ ದೇಹಗಳಾಗ್ತವ, ಅದಕ್ಕೆ ಹಂಗೆ ಬರೋದಿಲ್ಲ ಅಂಥೇಳಿ ಈಗ ದನ ಕಾಯೋರು ಇವು 80 ದನ ಇರ್ತಾವೆ. ಇಷ್ಟಕ್ಕೆ ದನ ಅಂತ ಅನ್ನೋದಿಲ್ಲ ಅವರು. ಗಂಗೆ, ಗೌರಿ, ಕಾವೇರಿ, ತುಂಗಭದ್ರೆ, ಕೃಷ್ಣ, ಬಸವ, ಅದು ಇದು ಅಂತ ಹೆಂಗೆ ಕರೀತಾರಲ್ಲ, ಹಂಗಿದು ಒಂದು ನಮೂನಿ ಕಂಪನಿ. ಇದಕ್ಕೆ ವ್ಯವಹಾರ ಸಿದ್ಧಾರ್ಥಂ ನಾಮಕರಣಂ ಅಹಂಕರಿಷ್ಯ ಕರ್ಮಕಾಂಡದಲ್ಲಿ ಬರ್ತದೆ. ವ್ಯವಹಾರ ಸಿದ್ಧಿಗೋಸ್ಕರವಾಗಿ ನಾಮಕರಣವನ್ನು ಮಾಡಬೇಕು ಎಂಬುದಾಗಿ ಹೇಳ್ತದಲ್ಲ. ಹಂಗೆ ಎಲ್ಲರ ಹೆಣ್ಣು ಮಕ್ಕಳು ಆ ನಾಮಕರಣ ಮಾಡೋ ದಿವಸ ಬಾಗಿನಗಳನ್ನು ತಂದು ಆಮೇಲೆ ಉಡಿ ತುಂಬಿಕೊಂಡು ಎಲ್ಲರಿಗೂ ಉಡಿ ತುಂಬಿ ಗಂಗೆಯನ್ನು ತಂದು ಹೆಸರುಡು ಪದ್ಧತಿ ಭಾಳವ ಏನಪ್ಪ. ಆ ಹೆಸರುಡು ಪದ್ಧತಿ ಒಳಗೆ ಭಾಳ ಚಂದ ಕೆಲಸವ ಏನಪ್ಪ. ಆ ಕೂಸಿಗೆ ಹೆಸರಿಡಬೇಕಾದ್ರೆ ಗುಗ್ಗರಿ ಕೊಡ್ತಾರೆ ಮೊದಲು. ಚಲೋ ಅಲ್ಲವು. ನಾಯಕ್ ಹೇಳ್ಬೇಕದನ್ನ, ನಾ ಹೇಳ್ಬಾರ್ದು. ಅವನ್ನ ಯಾಕೆ ತಿನ್ನಿಸ್ತಾರೆ ಗೊತ್ತನ? ಅವನು ತಿಂದ ಹೆಸರಿಡ್ತಾರೆ. ಸಿಟ್ಟಿಗೆ ಹೇಳ್ಬೇಡ್ರಿ, ನಿಮ್ಮ ಮನೆ ಕೇಳಿ ನೋಡ್ರಿ. ನಿಮ್ಮ ಹೆಸರು ಇಡು ಮುಂದೆ ಮಾಡಿದ್ರೆಲ್ಲ ಕೇಳ್ರಿ ಏನ್ರಿ. ಅದನ್ನ ಯಾಕೆ ತಿನ್ನಿಸ್ತಾರೆ ಅಂತಂದ್ರೆ ಯಾವುದಕ್ಕೆ ಹೆಸರು ಇಲ್ಲ, ಯಾವುದಕ್ಕೆ ನಾಮರೂಪ ಇಲ್ಲ, ಅದಕ್ಕೆ ನಾಮರೂಪವನ್ನು ಸಿದ್ಧ ಮಾಡ್ತೀನಿ ಅಂದಮೇಲೆ ಇದನ್ನು ತಿಂದೀನು ಅನ್ನಂಗ.
ಮತ್ತು ಅದು ಹೆಸರಿಡು ಮುಂದೆ ಗುತ್ತರ. ಎಂಥ ಚಲೋ ಆಶೀರ್ವಾದ, ದಾಬು 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 ಹಾಕ್ಕೊಂಡು ಗುತ್ತರ. ಯಾಕಂದ್ರೆ ಯಾವುದು ನಾಮರೂಪರಹಿತವಾದ ಪರಬ್ರಹ್ಮವೋ ಅದನ್ನು ನಾಮರೂಪ ಸಹಿತವಾಗಿ ನೋಡುತ್ತಿರುವ ಹೇ ಅಜ್ಞಾನಿ, ಭವಭವದಲ್ಲಿ ನಿನಗೆ ನೋವು ಗ್ಯಾರಂಟಿ ಅಂತನ ಕೂಗ್ತಾರೆ, ಹೊಡಿತಾರೆ. ಹಂಗೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಉಡಿ ತುಂಬಿಕೊಂಡು ಬಂದ ಮುತ್ತೈದರಿಗೆ ಉಡಿ ತುಂಬಿ ಆಮೇಲೆ ಗಂಗೆಯನ್ನು ತಂದು ಎಲ್ಲ ಗಂಧ, ಅರಿಶಿನ, ಕುಂಕುಮ ಎಲ್ಲ ತಗೊಂಡು ಆ ಮಗುವನ್ನು ಶೃಂಗಾರ ಮಾಡಿ ತೊಟ್ಲ ಪೂಜೆ ಮಾಡಿ ಆಮೇಲೆ ಆ ಪ್ರೇಮದಿಂದ ಕೂಸು ಕೈಯಾಗಿ ತಗೊಂಡು ಚುಂಬನ ಕೊಟ್ಟು ಹೆಸರಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನಂತಾರೆ ನೋಡ್ರಿ, ಇಂದು ಕಳೆಯರವಿಂದ ಶೋಭೆಯ ಸುಂದರದ ವಿದ್ರುಮದ ಲತೆಗಳ ನಿಂದಿಪಾನನ ನೇತ್ರಬಾಹುಗಳಿಂದ ಶೋಭಿಸುವ ಕಂದನಿಗೆ ಗುರು ತಂದೆ ತಾಯಿಗಳಿಂದ ಪ್ರೇರಿತವಾದ ದಸರನ್ನಿಂದು ವದನೆಯ ನಿಚ್ಚಳಾಗಳೇ ಸಿದ್ಧನೆಂತೆಂದು ಜೋಸು ಬ್ರಹ್ಮ ಸ್ವರೂಪ ಜೋಸು ಸಾ ಶಿವ ಮೂರ್ತಿ ಜೋಸು ಸದ್ಗುರುದೇವ ಪ್ರಮಥ ಪ್ರಾಣನೇ ಜೋಸುರಾಸುರ ವಂದ್ಯ ಜೋಸು ಮುನಿಕುಲ ವಿನುತ ಜೋ ಶರಣ ತಾರಕನಸಿಸು ಸಿದ್ಧನೇ ಎಲ್ಲರೂ ಆ ಕೂಸಿಗೆ ಮುದ್ದು ಕೊಟ್ಟು ತಂದೆ ತಾಯಿಗಳು ಗುರುಗಳು ಏನು ಹೆಸರು ನಿರ್ಣಯ ಮಾಡಿದ್ರು ಸಿದ್ದಪ್ಪ ಅಂತ ಹೆಸರಿಟ್ರ ಆ ಕೂಸಿಗೆ. ಅವಾಗಿದ್ದು ಅವೆಲ್ಲ ಸಿದ್ದಪ್ಪ, ರಾಮಪ್ಪ, ಕಲ್ಲಪ್ಪ, ಏನಪ್ಪ, ಸಿದ್ದರಾಮಪ್ಪ, ಶಿವಪ್ಪ, ಕೃಷ್ಣಪ್ಪ, ರಾಮಪ್ಪ. ಈಗ ಭಾಳ ಕಡೆನಾಗೆ ಅವು ಎಲ್ಲ ಅದು ಹೆಣ್ಮಕ್ಳ ಹೆಸರಂತೂ ದೇವರಿಗೆ ಗೊತ್ತು, ಏನೇನೇನೇನು ಅರ್ಥ ಇಲ್ಲ. ಅವು 2 ಅಕ್ಷರ ಇರ್ಬೇಕಂತ ಹೆಸರು, ಅದು ಫ್ಯಾಷನ್ ಅಂತ. ಇನ್ಮೇಲೆ A1 A2 ಇಷ್ಟ ಕರಿಬೇಕು ಹೊರತು ಏನು ಮಾಡಿ ನಮ್ಮ ಸಂಸ್ಕೃತಿನ ಹಾಳಾಗಿ ಹೋಯ್ತು. ಯಾಕೆ ಹೋಯ್ತು ಏನೋ ಅದಕ್ಕೆ ಏನೋ ಒಂದು ಕಿಮ್ಮತ್ತಿತ್ತು. ಮಕ್ಕಳ ಹೆಸರು ಕರೆಯುವ ಮುಂದೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಂತೆ ಏನಾಗ್ತಿತ್ತು. ನಾಮ ಪರಮಾತ್ಮಂದು, ಅದನ್ನು ಕೂಗಿದ್ರೆ ಮಗನ್ನೂ ಕೂಗದಂಗಾಗಿರಬೇಕು, ಭಗವಂತನನ್ನು ಸ್ಮರಣೆ ಮಾಡಿದಂಗಾಗಿರಬೇಕು. ಈ ದೃಷ್ಟಿಯಿಂದ ನಾಮಕರಣಗಳು ನಮ್ಮಲ್ಲಿದ್ದು ಮೊದಲು, ಈಗವು ಬಹಳ ಕಡಿಮೆ ಆಗ್ಯಾವ. ಆದರೆ ಅವಾಗಿತ್ತು ಸಿದ್ದಪ್ಪನ ಕಾಲಕ್ಕೆ. ಸಿದ್ಧ ಅಂತ ಕರೆದು ತೊಟ್ಟಿಲಲ್ಲಿಟ್ಟು ಬ್ರಹ್ಮಸ್ವರೂಪ, ಸದಾಶಿವಮೂರ್ತಿ, ದೇವ ಪ್ರಮಥ ಪ್ರಾಣ, ಸುರಾಸುರ ವಂದ್ಯ, ಸುಮುನಿ ಕುಲ ವಿನುತ, ಶರಣಜನ ತಾರಕ ಅಂತ ಹೇಳಿ ಆ ಸಿದ್ದಪ್ಪನಿಗೆ ಜೋಗುಳವನ್ನು ಹಾಡಿ ಎಲ್ಲ ಮುತ್ತೈದೆಯರು ಸಿದ್ಧಾಂತ ಹೆಸರಿಟ್ಟರು. ಆಮೇಲೆ ಕೂಸು ಅವ್ರ ಹೆಸರಿಟ್ಟು ಹೋದರು. ಮುಂದೆ ಆ ಕೂಸು ನಿತ್ಯ ಬಿದಿಗೆಯ ಚಂದ್ರನಂತೆ ಅದು ಬೆಳೀತಾ ನಡೀತು. ಬೆಳೆಯುವಾಗಲೂ ಕೂಡ ಅದರ ಲೀಲೆಗಳು ಹೆಂಗಿದ್ದು ಅಂದ್ರೆ ಹೇಳ್ತಾರೆ ಇಲ್ಲೇ, ಕಂಡನಾಡುವ ಲೀಲೆಯಂಭಯದಿಂದ ದಟ್ಟಡಿ ಇಡುವುದು ಮುದದಿಂದ ಕಂಡಿನಿ ಮಾತುಗಳ ಕೇಳುತ್ತ ಮಗುವಂ ತಂದೆ ತಾಯಿಗಳಪ್ಪಿ ಬಹಳ ನಂದರಿಂಪೋಷಣೆಯ ಮಾಡಲ್ ಕಂದಿಗಾಗವು ಪಂಚವರುಷಗಳರಿಯೇ ಸಿದ್ಧಂಗೆ. ಆಯ್ತು, ಕೈಕಾಲ ಆಡಿಸ್ತಾ ಬೆಳೀತಾ ನಗುತ್ತಾ ತಾಯಿಯ ಪ್ರೀತಿಯ ಮಡಿಲಿನಲ್ಲಿ ಸಿದ್ದಪ್ಪ ಬೆಳೆಯಾಕ ಅನುವಾದ. ಮುಂದೆ ಹಂಗ ಗಾಗು 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 ಒಂದು ಅವ್ವ ಅನ್ಲಿಕ್ಕೆ ಕಲಿತು, ಅಪ್ಪ ಅನ್ಲಿಕ್ಕೆ ಕಲಿತು ಏನಪ್ಪ. ಆಮೇಲೆ ಹಂಗ ನಿಲ್ಲಿಕ್ಕೆ ಕಲಿತು, ಅಡ್ಡಾಡ್ಲಿಕ್ಕೆ ಕಲಿತು. ಅಂತೂ ಇಂತೂ ತಂದೆ ತಾಯಿಗಳಿಗೆ ಪ್ರೇಮವನ್ನು ಕೊಡುತ್ತಾ ಕೂಸಿಗೆ 5 ವರ್ಷಗಳಾದವು.
ಗಾಡಿ ಎಕ್ಸ್ಪ್ರೆಸ್ ಅದ. ಯಾಕಂದರೆ ಪುರಾಣ ಬರೆಯೋರು ಅಪ್ಪವ್ರ ಲೀಲೆಗಳನ್ನ ಹೆಚ್ಚು ತಗೋಬೇಕಾಗ್ಯದ. ಅದಕ್ಕಾಗಿ ಸಿದ್ದಪ್ಪಜ್ಜನ ಬಾಲಲೀಲೆಯನ್ನು ಅಷ್ಟು ಮೊಟಕುಗೊಳಿಸ್ತಾ ಇದ್ದಾರೆ. ಹಂಗೆ ಇಲ್ಲಿ ಸಿದ್ಧಾರೂಢರು 5 ವರ್ಷದವರಾದರೂ 5 ವರ್ಷ ಆದ ಮೇಲೆ ಪ್ರಸಂಗ ಏನು ಬಂತು ನೋಡ್ರಿ. ಒಂದು ಹತ್ರ ಕೇಳಕ್ಕೆ ಹಚ್ಚಾರ. ಸಾಯಂಕಾಲ ವೀರಭದ್ರಾನಂದರು ಶರಣ ಸಾಹಿತ್ಯವನ್ನು ಹೇಳ್ತಾ ಇದ್ದಾರೆ, ವೀರಶೈವ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ, ಸಿದ್ಧಾಂತ ಶಿಖಾಮಣಿಯನ್ನು ಹೇಳ್ತಾ ಇದ್ದಾರೆ. ಆತು, ಮಕ್ಕಳಿಗೆ ಆ ಸಂಸ್ಕಾರ ಕೊಡ್ಬೇಕಲ್ಲ, ನಾವು ಕೊಡುವುದಿಲ್ಲ. ಎಷ್ಟು ಹುಡುಗರು ಚಲೋ ಬೆಳೀತಾವು, ಸಿನಿಮಾದ ಹಾಡು ಚಲೋ ಹಾಡಕ್ಕೆ ಕಲಿತಾವು. ಈಗಂತೂ ಎಲ್ಲ ಟಿ ವಿ ಬೇಬಿನ. ಈಗ ಮುಂದೆ ಅವಿಷ್ಟು ಟಿ ವಿ ಬೇಬಿ ಆಗಿಬಿಡ್ತಾವೆ. ಏನೂ ಅರ್ಥ ಇಲ್ಲ, ಅದ್ರಾಗ ಅರ್ಥನೇ ಇಲ್ಲ. ಮಕ್ಕಳ ಮುಂದೆ ಕುಂದಿರಿಸಿಕೊಂಡು ಟಿ ವಿ ನೋಡೋದು, ಮಕ್ಕಳ ಮುಂದೆ ಕುಂದಿರಿಸ್ಕೊಂಡು ಅಶ್ಲೀಲ ಮಾತಾಡೋದು, ಇವು ನೀವು ಮಕ್ಕಳಿಗೆ ಕೊಡೋ ಸಂಸ್ಕಾರ ಅಲ್ಲ, ದುಸ್ಸಂಸ್ಕಾರ. ಹಂಗೆ ಇಲ್ಲಿ ಆ ಕೂಸು ಮುಂದೆ ಕೂಡ್ರಿಸ್ಕೊಂಡು ಅವ್ರ ಶಾಸ್ತ್ರ ಕೇಳಲಿಕ್ಕೆ ಹಚ್ಚಾರ. ಮೊದಲಿದ್ದು ಅವೆಲ್ಲ ಗುರುಗಳು ಬಂದ್ರಪ್ಪ ನಮಸ್ಕಾರ ಮಾಡು, ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡು, ನಿಮ್ಮ ಅಮ್ಮಗೆ ನಮಸ್ಕಾರ ಮಾಡು. ಈಗ ಹುಡುಗರಿಗೆ ಥ್ಯಾಂಕ್ಸ್ ಕೊಡಪ್ಪ, ಹ್ಞೂ ಥ್ಯಾಂಕ್ಸ್ ಕೊಡು, ಟಾಟಾ ಮಾಡು, ಟಾಟಾ ಮಾಡು, ಟಾಟಾ. ಟಾಟಾನ ಬಿಡ್ಲಾನ ಬಡಿಯ ನೀವು. ಅಲ್ಲಿ ನಿಮ್ಮ ಮಮ್ಮಿ ಬಿಡು, ಮಮ್ಮಿ ಮಮ್ಮಿ ಯಾಕ್ರಿ ಮಾಸ್ತರ, ಮಮ್ಮಿ ಡ್ಯಾಡಿ ಟಾಟಾ ಬಿರ್ಲಾ. ಮಕ್ಕಳಿಗೆ ಕೊಡು, ಸಂತಾನಕ್ಕೆ ಕೊಡು, ಶಿಸ್ತ ನಿಮ್ಮದು. ಕೈ ಜೋಡಿಸಿ ನಮಸ್ಕಾರ ಮಾಡೋ ಅನ್ನಕ್ಕೆ ಬರೋಂಗಿಲ್ಲ, ಅಪ್ಪಗೆ ಅಪ್ಪ ಅನ್ನಕ್ಕೆ ಬರ್ಬೋದು, ಇವಕ್ಕೆ ಅವಾಗ ಅವ್ವ ಅನ್ನಕ್ಕೆ ಬರ್ಬೋದು. ಅವರ ತಯಾರಿಲ್ಲ. ಮೊದಲ ನಮ್ಮ ಹುಡುಗ ಇಂಗ್ಲೀಷ್ನಾಗ ಮಮ್ಮಿ ತಿಚ್ರಿ ಅನಿಸ್ಬಿಡ್ರಿ, ಹಾಳಾಗ್ಬಿಡ್ರಿ. ನಮ್ಮಪ್ಪನ ಗಂಟೆ ನೋಡ್ಬೇಕಾಗಿತ್ತು. ನಮ್ಮ ಸಂಸ್ಕಾರ ಅಲ್ರಿ ಅದು. ಏನು ಚರ್ಚಿನಾಗ ಹುಟ್ಟೆವ ಇಷ್ಟು ಹೋಗಿ ಮನೆಗೆ ಹುಟ್ಟೆವಪ್ಪ, ಮನೆ ಸಂಸ್ಕಾರ ಕೊಡ್ಬೇಕಪ್ಪ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಸ್ವಾಮಿ ವಿವೇಕಾನಂದರಿಗೆ ಎಂಥ ಸಂಸ್ಕಾರ! ನೆನೆಸ್ಕೊಡ್ರಿ, ವಿವೇಕಾನಂದ ನೆನೆಸಿಕೊಂಡ್ರೆ ಮೈ ಜುಮ್ ಅಂತ. ಬಾಲ್ಯದಲ್ಲಿ ಏನು ಸಂಸ್ಕಾರ ಇತ್ತು, ಬುದ್ಧಿ ಎಷ್ಟು ಹರಿತ ಇತ್ತು, ಅದರಲ್ಲಿ ಎಷ್ಟು ಧೈರ್ಯ ಇತ್ತು, ಸ್ಥೈರ್ಯ ಇತ್ತು, ನಮ್ಮ ಸಂಸ್ಕಾರ ಎಷ್ಟು ಪ್ರಖರವಾಗಿ ಬೆಳಗುತ್ತಿತ್ತು ಅಂದರೆ ಅಂತ ಆ ಒಂದು ಋಷಿ ಸಂತಾನ ಇನ್ನೆಂದೆಂದು ಜಗತ್ತು ಮರೆಯದಂಥ ವ್ಯಕ್ತಿಯಾಗಿ ಹೋತು. ನಮ್ಮ ಸಂಸ್ಕಾರ ಮುಖ್ಯವ ನೋಡ್ರಿ. ಮತ್ತಿರಲಿಲ್ಲ ಅಂತಂದ್ರೆ ಈಗ ಹುಡುಗರನ್ನ ನೀವು ಕರ್ಕೊಂಡು ಹೋಗ್ರಿ, ಅವಕ್ಕೆ ಕಾಲನ ಬೂಟ್ ಬಿಟ್ಟು ಗೊತ್ತಿಲ್ಲ, ಅವಕ್ಕೆ ದೇವ್ರ ಮನೆಗೆ ಹಂಗೆ ಹೋಗ್ಬಿಡ್ತಾವ. ಹೇಳ ಹುಡುಗರಿಗೆ ಹಂಗರಿ ಅದು ದೇವ್ರ ಪೋರಿ ನಮಗೆ ಗೊತ್ತಿಲ್ರಿ ಅನ್ನೋರು ಅವ್ರು. ಯಾಕೋ ಅದು ಆ ಹುಡುಗರಿಗೆ ಗೊತ್ತಿಲ್ರಿ ಅಂದ್ಬಿಡ್ತಾರೆ. ಅದಕ್ಕೆ ಸಂಸ್ಕಾರ ಬೇಕ್ರಿ, ಸಂಸ್ಕಾರ. ಸಂಸ್ಕಾರ ಇಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಅದಕ್ಕೆ ವೀರಭದ್ರಾನಂದರನ್ನು ಮುಂದೆ ಕುಂದಿರಿಸಿಕೊಂಡು ಆ ಕೂಸು ಶಾಸ್ತ್ರ ಕೇಳ್ತಿತ್ತು ಅವ್ರ ಬಾಯಿಲೆ, ಲಕ್ಷ ಕೊಟ್ಟು ಕೇಳ್ತಿದ್ದ. ಅವ್ರೇನು ಹೇಳ್ತಿದ್ರು? ಲಿಂಗಾಂಗ ಸಾಮರಸ್ಯವನ್ನು ಹೇಳ್ತಿದ್ರು. ಅಂಗಭಾವನೆ ಅಳಿದು ಲಿಂಗ ಭಾವನೆ ಉಳಿಯುವುದೇ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಿದ್ರು. ಛೇ ಆಮೇಲೆ ಅದನ್ನು ಕೇಳಿಕೊಂಡು ವಿಚಾರ ಮಾಡಿದ. ಇದು ಬರೇ ಶಾಸ್ತ್ರ ಆತು ಅಂದರು ಸಿದ್ದಪ್ಪನವರು. ಇದು ಬರೇ ಶಾಸ್ತ್ರ ಆತು, ಇದನ್ನು ಹ್ಯಾಂಗೆ ಪಡಿಬೇಕು? ಈ ಸಂಸ್ಕಾರ ಬರಬೇಕಾದ್ರೆ ಏನಿರ್ಬೇಕು ಒಳಗೆ? ಇದನ್ನು ಹ್ಯಾಂಗೆ ಪಡಿಬೇಕು? ಇಂದಿಲ್ಲ ನಾಳೆ ಇದನ್ನು ಪಡೆಯಬೇಕು, ಇದನ್ನು ಪಡೆದೇ ತೀರಬೇಕು. ಆ ಐಕ್ಯ ಸ್ಥಿತಿಯನ್ನು ಮುಟ್ಟೇ ತೀರಬೇಕು, ಜೀವನ್ಮುಕ್ತಾವಸ್ಥೆಯನ್ನು ಪಡೆದೇ ತೀರಬೇಕು ಎಂಬುವ ಒಂದು ಹವ್ಯಾಸ 5 ವರ್ಷದ ಕೂಸಿಗೆ ಒಳಗೆ ಬೆಳೀಲಿಕ್ಕಿತ್ತು. ಎಲ್ಲ ಮಹಾತ್ಮರು ನೋಡ್ರಿ ನೀವು ಹಂಗೆ ಬಂದವರು. ಕೆಲವು ಮಂದಿ ಮಾತ್ರ ಹಂಗೆ ದಡ್ಗ ನೆನಪಾಗಿ ಕಡೆಗೆ ಹೋಗ್ಯಾರ. ಆ ಮಾತು ಬೇರೆ. ಈಗ ನಾಗಲಿಂಗಪ್ಪನವ್ರಂಥವ್ರು, ಸಿದ್ಧಾರೂಢರಂಥವ್ರು ಇವು 5 ವರ್ಷಕ್ಕನ ವೈರಾಗ್ಯ ಸ್ವರೂ ಏನಪ್ಪ ತಿಳಿಬೇಕು ಎಂಬ ಸಂಕಲ್ಪ ಬಂತು, ಮುಗಿದು ಹೋಗ್ಬಿಡ್ತಲ್ಲಿಗೆ. ಹಂಗೆ ಸಿದ್ಧಾರೂಢರಿಗೆ ಅನಿಸ್ತು, ಛೇ ಯಾವಾಗ ಅದನ್ನು ಪಡೆದೇನು. ನಿಜಗುಣರನ್ನ ಕಡೆಗೆ ಹೇಳ್ತಾರೆ,
ನಿದ್ರೆ ಬಾರದಿದನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅದನ್ನು ಪಡಿಬೇಕು ಎಂಬ ಅಪೇಕ್ಷೆ ಆತು ಅಂದ್ರೆ ಕಣ್ಣಿಗೆ ನಿದ್ದೆ ಬರುವಲ್ದಂತ, ಊಟ ಸವಿ ಹತ್ತವಲ್ದು, ಯಾರು ಮಾತಾಡಿದ್ದು ಸರಿಯಾಗಿ ಕೇಳವಲ್ದು, ಎಲ್ಲಿ ಕುಂತರೂ ಸಮಾಧಾನ ಇಲ್ಲ. ಎಂದು ಧನ್ಯನಾದೇನು, ಎಂದು ಗುರು ದೊರೆತಾನು, ಎಂದು ಶಾಸ್ತ್ರ ಶ್ರವಣ ಮಾಡೇನು, ಎಂದು ಮನನ ಮಾಡೇನು, ಎಂದು ನಿಧಿಧ್ಯಾಸನ ಪ್ರಾಪ್ತವಾದೀತು, ಎಂದು ಐಕ್ಯ ಸ್ಥಿತಿಯನ್ನು ಮುಟ್ಟೇನು. ಈ ಗುಂಗು ಯಾರಿಗೆ ಹತ್ತದ ಅವರು ಮಹಾತ್ಮರಾಗ್ತಾರೆ. ನಮಗೂ ಆಗ್ತದೆ, ಶಾಸ್ತ್ರಕ್ಕೆ ಕುಂತ ಸ್ವಲ್ಪ ಹೊತ್ತಾಗ್ತದೆ, ಆಮೇಲೆ ಆ ಗುಂಗು ಮಾಯ ಆಗ್ತದೆ. ಕಾರಣ ಏನು? ನಮಗಿರುವ ಪುಣ್ಯದ ಕೊರತೆ. ಪುಣ್ಯದ ವೈಶೇಷತೆ ನಮ್ಮಲ್ಲಿ ಜಾಗೃತವಾಗಿತ್ತು ಅಂತಂದ್ರೆ ಅದು ನಮ್ಮನ್ನು ಎಲ್ಲಿಯೂ ಮಲಗೊಡುವುದಿಲ್ಲ, ನಿದ್ರೆಗೊಡುವುದಿಲ್ಲ, ಕಣ್ಣಿಗೆ ನಿದ್ದೆ ಹತ್ತುವುದಿಲ್ಲ. ಅಕಸ್ಮಾತ್ ನಿದ್ದೆ ಹತ್ತಿದ್ರೂ ಸ್ವಪ್ನದಲ್ಲಿನೂ ಅದೇ ಗುರುಗಳು ಬಂದಂಗಾಗೋದು, ಗುರು ದೊರೆತಂಗಾಗೋದು, ಶಾಸ್ತ್ರ ಶ್ರವಣ ಮಾಡಿದಂಗಾಗೋದು, ಏನಪ್ಪ ಅವರು ಅನುಗ್ರಹ ಮಾಡಿದಂಗಾಗೋದು. ಇವೆಲ್ಲ ಯಾಕೆ ಆಗ್ತಾ ಇದ್ದಾವ ಅಂತ ಕೇಳಿದ್ರೆ ಪುಣ್ಯ ವಿಶೇಷ, ಸಾಮಾನ್ಯ ಅಲ್ಲ. ಅದು ನಮಗೆ ಇಷ್ಟ. ಸಾಮಾನ್ಯರಿಗೆ ಎಲ್ಲಿ ಹೋಗ್ತೀಯ ಮಠಕ್ಕೆ ಬೇಡ ಶೆಣೆಗೆ, ಅಲ್ಲಿ ಹೋಗಿ ಮಾಡೋ ದುಡ್ದದ್ದಲ್ಲ, ದುಃಖ ಪಡೆದದ್ದಲ್ಲ, ಅಲ್ಲಿ ಹೋಗಿ ಏನು ಮಾಡೋ ಮಠದಾಗ. ಅವರೊಬ್ಬರು ಕ್ಯಾವಿ ಹಾಕ್ಕೊಂಡು ಕುಂತಾನಂತ ನೀನು ಹಾಕ್ಕೊಳ್ಳೋನು. ಹೋಗು ತಣ್ಣಗೆ ಆರಾಮ್ ದುಡಿ, ಒಂದು ಹೆಂಡತಿ ಮಾಡ್ಕೊ, ಯಾವತ್ತು ಮಾಡ್ಕೊ, ನಮ್ಮಪ್ಪನ ಗಂಟೆ ಹೋಗ್ಬೇಕಾಗಿ ಮಾಡ್ಕೋ, ಮಕ್ಕಳನ್ನ ಹಡಿ. ನಾವು ಹೆಂಗೆ ಬಿದ್ದೀವಿ ನೋಡಿ ಈಗ. ಮತ್ತು ಆರಾಮ್ ಇರ್ತಾರ್ರಿ ಅವರು. ಹೆಂಗೆ ಹೇಳೇನ ಮಸ್ತರ ತಿಪ್ಪಿ ಗುಂಡ್ಯಾಗ ಹಂದಿ ಮಲ್ಕೊಂಡಿರ್ತೈತಿ, ಹಂಗ ನೋಡೋಣ ವಿಚಾರ ಮಾಡೋಣ. ಅದ್ರ ಹೊಟ್ಟಿ ಮ್ಯಾಗ 8-10 ಮರಿ ಬಾಲ ಹಿಂಗೆ ಮಾಡ್ಕೊಂತ ಕೊರ್ಕ್. ಎಷ್ಟು ಆನಂದ ರೀ! ಆ ತಾಯಿಗೆ ಎಷ್ಟು ಆನಂದ, ಆ ಮಕ್ಕಳಿಗೆ ಎಷ್ಟು ಆನಂದ. ಎದರಾಗದವ್ರಿ ಅವು? ಅವಾಗ ಎಷ್ಟು ಸಂತೋಷ ಆಗ್ಯದ. ಎಲೈ ಜೀವಿಯೇ ಪುಣ್ಯವಿಹೀನ, ಎಲ್ಲಿವರೆಗೆ ನಿಂಗೆ ಉತ್ತಮ ಸಂಸ್ಕಾರ ಬರುವುದಿಲ್ಲ ಅಲ್ಲಿವರೆಗೆ ನೀನಿರುವ ಅಹಿತಕರ ಸ್ಥಾನವೇ ನಿಂಗೆ ಯೋಗ್ಯ ಅಂತ ಅನಿಸ್ತಿರ್ತದೆ. ಯಾವಾಗ ಪುಣ್ಯ ಒದಗಿ ಬರ್ತದೆ ನೋಡ್ರಿ, ಅವಾಗ ಭಾಳ ಚಂದ ಕೆಲಸ. ಯೋಗ್ಯವಾದದ್ದನ್ನು ತಿಳಿಬೇಕು ಎಂಬ ಅಪೇಕ್ಷೆ ಬರ್ತದೆ. ಹಂಗೆ ಸಿದ್ದಪ್ಪನಿಗೆ ಕುಂತರೂ ಸಮಭಾವ, ನಿಂತರೂ ಸಮಭಾವ. ಊಟ ಮಾಡಕ್ಕೆ ಕುಂತ ಅಂದ್ರೆ ಒಂದು ತುತ್ತು ರೊಟ್ಟಿ ಮುರಿದು ಬಾಯಿಗೆ ಇಟ್ಟುಕೊಂಡ. ವೀರಭದ್ರ ಸ್ವಾಮಿಗಳು ಹೇಳಿದ ಮಾತು ನೆನಪಾತು ಅಂದ್ರೆ ಎಂದು ಅದನ್ನು ಪಡೆದೇನು ಅನ್ನುವ ಸ್ಥಿತಿ ಒಳಗೆ ಉಳಿತಾ ಇದ್ರು. ಹೀಗೆ ಉಳಿತಾ ಒಂದು ದಿವಸ ಬಾಲಮಿತ್ರರನ್ನು ಕೂಡಿಕೊಂಡು ಒಂದು ಲೀಲೆಯನ್ನು ತೋರಿಸ್ತಾರೆ. ಅಂದು ತಾನವರಿಂದ ಮನೆಗೆ ಅಂದು ನೆಲ್ಲುವಿನ ಘಟವ ಕಂಡ ನಂದದಿ ಬನ್ನಿ ಬಾಲರೆ ತಿಳುವ ನಿಮಗೀವೆ ಎಂದೆನುತ್ತ ಪಾತ್ರೆಯಲ್ಲಿಗೆ ಬಂದು ಪಂಚಾಕ್ಷರಿಯ ನುಡಿಯು ಒಂದು ದಂಡದಿ ಕೊಡೆಯೇ ತಿಲಮಯವಾಯಿತು ಮನೆಯಲ್ಲ, ಆಯ್ತು ಮನೆಯಲ್ಲ. ಹಿಂದೆ ಬಾಲಕೃಷ್ಣ ಹ್ಯಾಂಗ ಲೀಲೆ ಮಾಡಿದ್ದ? ಕೃಷ್ಣಾವತಾರ ಪೂರ್ಣಾವತಾರಿಯಾಗಿರ್ತಕ್ಕಂಥ ಭಗವಂತ ಗೋಕುಲದಲ್ಲಿ ಯಾವ ಲೀಲೆಯನ್ನು ಮಾಡಿದ್ದನೋ ಅದರಂತೆ ಜಗದ್ಗುರು ಸಿದ್ಧ ಬಾಲಕಾವಸ್ಥೆಯಲ್ಲಿ ಬಾಲಮಿತ್ರರನ್ನು ಕೂಡಿಕೊಂಡು ಒಂದು ಲೀಲೆಯನ್ನು ಮಾಡಿದ. ಸಂಕ್ರಮಣ. ಎಳ್ಳು ಬೆಲ್ಲ ಕೊಡಬೇಕಾಗಿತ್ತು. ಹುಡುಗರು ಎಳ್ಳಿಲ್ಲ ಸಿದ್ದಪ್ಪ, ಹ್ಯಾಂಗೆ ಮಾಡೋದು ಅಂದರು. ನಮ್ಮ ಮನೆಗದ ಬರೀ ಕೊಡ್ತೀನಿ ಅಂತ ಎಲ್ಲ ಹುಡುಗರನ್ನ ಕರ್ಕೊಂಬಂದು ಒಂದು ಹೆಣ್ಣು ಹುಡುಗರು ಅವು ಹುಡುಗರು ಅಂದ್ರೆ ಅದು ಹನುಮಪ್ಪನ ಕಂಪನಿ ಅದು. ಬಾಲೊಂದೇ ಇರುವುದಿಲ್ಲ, ಉಳುಕಿವೆಲ್ಲ ಇರ್ತಾವೆ. ಒಂದು ಕಂಡಾಪಟ್ಟಿ ಹುಡುಗರ್ರಿ ಎಲ್ಲರೂ ಬಂದರು. ಇವು ಯಾರಿಗೂ ಗೊತ್ತಾಗದಂಗೆ ಏನು ಮಾಡಿದ, ನೆಲುವಿನ ಮೇಲೆ ಎಳ್ಳಿನ ಗಡಿಗೆ ಇಟ್ಟಿದ್ರು. ಅವರವ್ವ ಎಳ್ಳಿನ ಗಡಿಗೆ ಇಟ್ಟಿದ್ಲು. ಅದನ್ನು ನೋಡಿದ, ಒಂದು ಕೈಯಾಗ ಕೋಲ್ ತಗೊಂಡು ಆ ಗಡಿಗೆ ಹೊಡೆದ. ಏನಂತ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ಗಡಿಗೆ ಹೊಡೆದ. ಎಳ್ಳು ಆ ಗಡಿಗೆ ಕೆಳಗಿನಿಂದ ಸೋರ್ತಾ
ದೊಡ್ಡ ರಾಶಿ ಆಗಿ ಮನೆ ತುಂಬಿತ್ತು. ಆಗಿನ ಕಾಲಕ್ಕೆ ಬೆಲ್ಲ ಪಲ್ಲ ಈಗ ನಂಗೆ ಸ್ಟೀಲಿನ ಡಬ್ಬಿ ಸಿಲ್ವರ್ ಡಬ್ಬಿ ಇಡ್ತಿದ್ದಿಲ್ಲ, ಗಡಿಗೆಗೆ ಇಡ್ತಿದ್ರು. ಆ ಗಡಿಗೆ ಕಿಮ್ಮತ್ತು ಈಗಿನ ಮಂದಿಗೆ ಗೊತ್ತಿಲ್ಲ ಬಿಡ, ಆ ಮಾತ ಬೇರೆ. ಗಡಿಗೆ ಮಾಡ್ತೀನಿ ನೋಡ್ರಿ ನೀವು, ಹೆಂಗೆ ಗೊತ್ತು ನಿಮ್ಗೆ ಮಾಡಕ್ಕೆ ಬರೋದಿಲ್ಲ, ಮಾಡಕ್ಕೆ ಬಂದ್ರೆ ಬೆಳಗಕ್ಕೆ ಬರೋದಿಲ್ಲ ಅದನ್ನು, ಮತ್ತು ತಿನ್ನಕ್ಕೆ ಬರೋಂಗಿಲ್ಲ ನಿಮಗೆ ಮೊದಲೇ ಮಾತು. ಈಗ ಪಲ್ಯ ಗಿಲ್ಲೆ ಬರೋಬ್ಬರಿ ನೀವು ಗಡಿಗೆ ಮಾಡ್ಕೊಂಡು ತಿನ್ರಿ, ಆ ರುಚಿ ನಿಮಗೆಲ್ಲೋಡು ಬಂಗಾರದ ಪಾತ್ರೆ ಮಾಡ್ಕೊಂಡು ತಿಂದರೂ ಆಗೋದಿಲ್ಲ, ಅದ್ರ ಕಿಮ್ಮತ್ತ ಅಷ್ಟದ. ಅವಾಗೇನು ಮಾಡ್ತಿದ್ರು, ಈಗ ಪಂಚಮಿ ಗಿಂಚಮಿಗೆ ಎಳ್ಳು ಪಳ್ಳು ಹುರಿದ್ರೆ ಹರಿವ್ಯಾಗ ಮುಚ್ಚಿಡ್ತಿದ್ರು ಅವನ್ನ. ಈಗೆಲ್ಲ ಹಳ್ಳ ತಿನ್ನೋಂಗಿಲ್ಲ, ತಿಂದ್ರೂ ದಕ್ಕೋಂಗಿಲ್ಲ, ಎಲ್ಲ ಕೆಮಿಕಲ್ಸ್ ತಿಂದ ಕಂಪ್ನಿ ಇದು, ಹೀಗಾಗಿ ಅದು ಕೆಲಸ ಆಗೋ ಮಾತಲ್ಲ. ಅವಾಗ ಆ ಗಡಿಗಿನ ಅವನು ಮತ್ತೊಂದು ನೋಡಿದ, ಆ ಗಡಿಗಾಗ ಬೆಲ್ಲ ಇಟ್ಟಿದ್ಲ ಅವರವ್ವ ನೋಡಿದ. ಬರೀ ಎಳ್ಳು ಕೊಡೋದು ಚಲೋ ಅಲ್ಲ, ಬೆಲ್ಲ ಕೊಡ್ಬೇಕು ತಡಿ ಅಂತ ಹೇಳಿ ಮತ್ತೊಂದು ಕೋಲು ತಗೊಂಡು ಓಂ ನಮಃ ಶಿವಾಯ ಅಂತ ಆ ಗಡಿಗೆ ಹೊಡೆದ. ಬೆಲ್ಲ ಪುಡಿಯಾಗಿ ಬೀಳಕಟ್ಟು, ಮನೆ ತುಂಬ ಬರೀ ಎಳ್ಳು ಬೆಲ್ಲ. ಹುಡುಗರು ಸಿದ್ಧನಿಗೆ ತಾವು ಎಳ್ಳು ಬೆಲ್ಲವು ಮರಳಿ ಕೊಡುತ್ತಾ ಮೆಲ್ಲುತ್ತಾ ಬಂದಂತ ಜನರಿಗೆ ಕೊಡುತ್ತಾ ಬರುತ್ತಿರಲು, ಕಿಶದ ತುಂಬಿಕೊಂಡು ಹುಡುಗರ್ರಿ, ಸಣ್ಣದ ಕಿಶದಾಗ್ರಿ, ತಂಗಿ ಕಿಶದಾಗ, ತೊಪ್ಪಿಗೆಗ, ಅವಾಗಿನ ಮಜಾ ಆಡ್ರಿ, ಭಾಳ ಚಂದ. ಆಮೇಲೆ ಎಳ್ಳು ಬೆಲ್ಲ ತಾವು ತಿಂದ್ರು, ಸಿದ್ದಪ್ಪಗೂ ಕೊಟ್ಟರು, ಬಂದು ಮಂದಿ ಕೊಟ್ಟರು. ಹಂಗೆ ದಾರ್ಯಾಗ ಹೋಗೋತ ತೋಡ್ರಿ ಎಳ್ಳು ಬೆಲ್ಲ ಅನ್ಕೊಂಡ್ರು. ಜನ ಅಂದರು, ಎಲ್ಲಿಂದ ತಂದ್ರಿ ಇಷ್ಟು ಕಂಡಾಗ್ಬಿಟ್ಟಿತ್ತು ಕೊಡ್ತೀರಲ್ಲ ಹುಡುಗರ ಅಂತಂದ್ರೆ, ಶರಣ ಸಿದ್ದಪ್ಪ ಕೊಟ್ಟಾನ ಅಂದರು. ಸಿದ್ದಪ್ಪ ಕೊಟ್ಟಾನ. ಆಮೇಲೆ ಮನೆಗೆ ಬಂದು ನೋಡ್ತಾರೆ, ಖರೇನ ವಿಚಿತ್ರವಾಗಿರ್ತಕ್ಕಂಥ ಸತ್ಯ, ಮನೆ ತುಂಬ ಎಳ್ಳು ಬೆಲ್ಲ ತುಂಬಿ ಹೋಗೈತಿ. ಅವಾಗ ತಂದೆ ತಾಯಿಗಳು ಆ ಜನರ ಸಮೇತ ಬಂದು ಅದನ್ನು ನೋಡಿ ಅಂತಾರೆ, ಇವನು ಶಿವನೇ. ತಾಯಿಗೆ ದೊಡ್ಡ ಆನಂದ, ಬೇಗ ನಾತನ ತಾಯಿ ಬಂದವಳಾಗಿ ಬಾಲನೇ ಏನಿದೆ ಅಚ್ಚರಿ, ಏನು ಆಶ್ಚರ್ಯ ಇದು ಸಿದ್ದಪ್ಪ, ಇಷ್ಟು ಎಳ್ಳು ಬೆಲ್ಲ ಎಲ್ಲಿಂದ ಬಂದು ಮಗನೇ ಅಂತ ಕೇಳಿಲ್ಲು. ನೋಡಪ್ಪ ಅವಾಗಂತಾನೋ, ಅದು ಏನೂ ಅಲ್ಲವಾ, ಅದು ನಿನ್ನ ಪಾದ ಮಹಿಮ ಅಂತ. ಅದು ನಿನ್ನ ಪಾದ ಮಹಿಮ, ನನ್ನ ಮಹಿಮ ಆಗಲಿಲ್ಲ. ಎಷ್ಟು ಮಾತೃ ಪ್ರೇಮ, ಎಷ್ಟು ಮಾತೃ ಭಕ್ತಿ, ನಮ್ಮ ಮಕ್ಕಳ ಸಂಸ್ಕಾರ ಹೆಂಗಿದ್ದು, ಎಷ್ಟು ಕಿಮ್ಮತ್ತಿಂದಪ್ಪ. ಇದು ನಿನ್ನ ಪಾದಕೃಪ ಅಂತ ಹೇಳಿದ ಕೂಡಲೇ ಅವಾಗ ತಾಯಿ ಹೇಳಿಲ್ಲು, ಇಲ್ಲಪ್ಪ ಸಿದ್ದಪ್ಪ, ನೀನು ದೇವಾಂಶ ಸಂಭೂತ, ನೀ ಹುಟ್ಟುವುದಕ್ಕಿಂತ ಮುಂಚೆಯೇ ನೀ ಪರಮಾತ್ಮ ಅಂತ ನಮಗೆ ಗೊತ್ತಾಗ್ಯದ. ನೀನು ದೇವಾಂಶನಿದ್ದು ನನ್ನ ಮಹಿಮ ಅಂತ ಹೇಳ್ತೀಯಲ್ಲ ತಮ್ಮ. ಛೇ ಅವ್ವ, ಎಂಥಕ್ಕೆ ನೀನು ಫಾಲ ನಯನನ ಶಕ್ತಿ, ಪರಮಾತ್ಮನ ಶಕ್ತಿಯೇ ನೀನಾಗಿದ್ದೀಯ ತಾಯಿ. ನೀನು ಮೂಲ ಮಾಯೆ, ನೀನು ಶುದ್ಧ ರೂಪಿಣಿ, ನೀನು ಕಾಲರಹಿತಳು, ನಿಖಿಲ ಮಹಿಮೆಯು ನಿನ್ನದೇ ತಾಯಿ. ತೋರುವ ಅನಂತ ಕೋಟಿ ಬ್ರಹ್ಮಾಂಡಗಳು, ನೀ ಕೊಟ್ಟಿರ್ತಕ್ಕಂಥ ಈ ಪ್ರಕೃತಿ ವಿಕೃತಿ, ಇದರ ವಿಚಿತ್ರತ, ಇದರ ಸುಖ ದುಃಖಾದಿಗಳು, ಷಡೇಶ್ವರಾದಿ ಭೋಗಗಳೆಲ್ಲವೂ ಇದು ನಿನ್ನ ಮಹಿಮೆಯೇ ಹೊರತು ಇನ್ನೊಂದು ಏನದು ಈ ಜಗತ್ತಿನೊಳಗಂತ. ಸಿದ್ದಪ್ಪ 5 ವರ್ಷದ ಕೂಸಿನ ಬಾಯಿಯೊಳಗೆ ಇಂಥ ಮಾತು ಬರ್ತಾವಂದ್ರೆ ಏನಾಗ್ತಿರ್ಬೇಕು ಅಂತಾರೆ. ಊರು ಜನರು ಬಂದು ಅದನ್ನೆಲ್ಲ ನೋಡಿ ತಾಯಿಗೆ ಮಾತಾಡಿದ್ದು ಕೇಳಿ, ಛೇ ಇವನು ಮಾನವನಲ್ಲ, ಏನೋ ನಮ್ಮ ಗ್ರಾಮದ ಪುಣ್ಯ, ಪರಮಾತ್ಮನೇ ಈ ರೂಪದಲ್ಲಿ ಅವತರಿಸಿದ್ದಾನೆ ಎಂಬುದಾಗಿ ಎಲ್ಲರೂ ಆತನನ್ನು ಬೇಡಿಕೊಂಡು ಜೈ ಜಯಕಾರ ಮಾಡಿದ್ದಾರೆ. ಸಿದ್ಧಾರೂಢ ಜೈ ಜಯಕಾರ ಹೊಸದಾಗಲ್ಲ, ಹುಟ್ಟಿದ ಮನೆಯಾಗ ಜೈ ಜಯಕಾರ ಶುರುವಾಗ್ಯದ. ಏನಪ್ಪ, ನಮ್ಮ ಮಕ್ಕಳು ಶಾಣೆ ಹೋದವ್ರು ತಗೊಂಡು ಏನು ಮಾಡೋದು. ಮತ್ತು ಮಾತನಾಗ ನಮ್ಮ ಹುಡುಗರಿಗೆ ಈ ಭಾಷಣ ಮತ್ತೆ ಹೇಳ್ಬಿಡ್ತೀನಿ ನಿಮಗೆ. ಚಿಮ್ಮ ಮಾಸ್ತರ 3ನೇ ಎತ್ತ 5 ವರ್ಷ ನಪಾಸ ಅನ್ನಂತ, 5ನೇ ವರ್ಷಕ್ಕೆ 6ನೇ ವರ್ಷಕ್ಕೆ ಪಾಸ್ ಅನ್ನಂತ. ಲೇ ತಿಮ್ಮ, ಅಂತೂ ಈಗಾರ ಪಾಸ್ ಆದಿ ಮಾರಾಯ, ಪುಣ್ಯ ಕಟ್ಕೊಂಡು ಮುಂದಿನ ಕ್ಲಾಸ್ಗೆ ಹೋಗಿ ಚಲೋತ್ನಾಗ ಅಭ್ಯಾಸ ಮಾಡಪ್ಪ. ಅಲ್ರಿ ನನಗೆ ಹೇಳ್ತಿರಲ್ಲ ನೀವು ಅಂತ ನಾವು ಮಾಸ್ತರ್. ನಾ 5 ವರ್ಷ ಅಷ್ಟೇ ಇಲ್ಲಿದ್ದದ್ದು ನಿಮ್ಮ ಹತ್ರ,
ನೀವು ಇನ್ನೂ 3ನೇ ಕ್ಲಾಸ್ನಾಗ ಕುಂತಿರಲ್ಲ, ಅದನ್ನ ಹೇಳ್ರಲ್ಲ. ನಾನೀಗ ಮುಂದರ ಹೋಗ್ತೀನಿ ಅಂದ್ ನಾವು. ಶಬಾಷ್, ನಿನ್ನಂಥ ಮಗ ಸಿಗುದ್ದು. ನಮ್ಮ ಮಕ್ಕಳು ಶಾಣೆ ಹೋದವಂದ್ರೆ ಇಂಥ ಶಾಣೆತನ ಅದಾವ. ನಮ್ಮ ಸಿದ್ಧಪ್ಪ ಎಂಥವಿದ್ನಪ್ಪ ಅಂತಂದ್ರೆ ನಿಜವಾಗಿಯೂ ಕೂಡ ಅವನು ಸ್ವತಃ ಸಿದ್ಧ, ಸ್ವಯಂ ಸಿದ್ಧ, ಜಗದ್ಗುರು ಸಿದ್ಧ. ತಾಯಿ ಒಂದು ದಿವಸ ಕೇಳಿಲ್ಲೋ, ಯಪ್ಪ ಸಿದ್ದಪ್ಪ ಸ್ವಲ್ಪ ಸಾಲಿಗೆ ಹೋಗ್ತೇನು? ಆಗಿನವೆಲ್ಲ ಮೋಡಿ ಅಕ್ಷರ ರೀ, ಈ ಕನ್ನಡ ಅಕ್ಷರ ಸರಿ ಇರಲಿಲ್ಲ. ಅವೆಲ್ಲ ಮೋಡಿ ಮೊದಲ ಕಲಿಬೇಕಿತ್ತು. ಅವ್ರ ಸಹಿ ಮೋಡಿ ಒಳಗದಾವ. ಇನ್ನು ಸಿದ್ದಾರೂಢಪ್ಪ ಅವ್ರು ಸಹಿ ಮಾಡಿದಕ್ಕೆಲ್ಲ ಕಾಗದೊಳಗೆ ಮೋಡಿನವ. ಒಂದು ದಿವಸ ಕೇಳಲು ಶಾಲೆಗೆ ಹೋಗು ಅಂತಂದು ಕೂಡಲೇ ಅವ ಏನು ಹೇಳಾನು, ಶಾಲೆಗೆ ಹೋಗ್ಲಿ? ಹೂನಪ್ಪ, ಒಲ್ಲೆವ, ಈಗ ನಾ ಶಾಲೆಗೆ ಬಂದೀನಿ ಅಂದ. ನಾ ಶಾಲೆಗೆ ಬಂದೀನಿ, ಈಗ ಮತ್ತೆಲ್ಲಿ ಶಾಲೆಗೆ ಹೋಗ್ಲಿ? ಯಾವ ಶಾಲೆಗೆ ಬಂದಿದ್ದೋ? ಭೂಲೋಕವೆಂಬ ಶಾಲೆಗೆ ಬಂದೀನಿ ತಾಯಿ. ಯಾರು ತಮ್ಮನ್ನು ತಾವರೆಯದೆ ಮರೆತಿದ್ದಾರೋ ಅವರಿಗೆ ಅವರನ್ನು ಅರಿವು ಮಾಡಿಕೊಡುವುದಕ್ಕಾಗಿ ಗುರುವಾಗಿ ಬಂದಿರತಕ್ಕಂಥ ಸಿದ್ದಪ್ಪ ಮತ್ತೊಂದು ಶಾಲೆಗೆ ಹೋಗಿ ಏನು ಕಲಿತಾನವ? ಛೇ ಛೇ ಛೇ. ಲಕ್ಷ್ಮಿ ಹ್ಯಾಂಗ ಧನಿಕರನ್ನು ಇಚ್ಛಿಸಳೋ, ವಾಗ್ದೇವಿ ಪಂಡಿತರನ್ನು ಇಚ್ಛಿಸಳೋ, ಹಂಗ ನಾನು ಏನನ್ನೂ ಇಚ್ಛಿಸುವುದಿಲ್ಲ ತಾಯಿ. ಈ ಜಗತ್ತಿನೊಳಗೆ ನನಗೊಂದು ಕರ್ತವ್ಯ ಅದ, ಅದಕ್ಕೆ ಬಂದೀನಿ ಅಂತಂದು ಕೂಡಲೇ ಅವಾಗ ಆಕಿಗನಿಷ್ಟು ನನ್ನ ಮಗ ಮನುಷ್ಯ ಅಲ್ಲ ಅಂಬುದು ಸಿದ್ಧ ಆಗ್ತದೆ ಆಕಿಗೆ. ಸುತನು ಪೇಳಿದ ನುಡಿಯ ಕೇಳಿವು ಸ್ತುತಿಯ ವಾಕ್ಯಗಳೆಂದು ಸುಖಿಸಿ ಮತಿಯುತನು ಸುತನಾಗಿ ಅನ್ನೋಳು ಜನಿಸುವುದರಿಂದ ಪ್ರತಿರಹಿತವಾದೆನ್ನ ಗರ್ಭವು ಮಿತಿಯೂ ಇಲ್ಲದೆ ಸಫಲ ಮಾಡುವೆ ಸುಧನ್ಯತೆ ಎಂಬಡೆದಳ ದೇವ ಮಲ್ಲಮ್ಮ. ಶ್ರೀಕರವು ಶಿವಬೊಮ್ಮರ ಸ್ಥಿತ, ಶ್ರೀಕರವು ಶಕ್ತಿಯ ಸ್ಥಿತ, ಶ್ರೀಕರವು ತಿರಿಯಸುರಾಸುರ ಮುಜರ ಸ್ಥಿತ್ವ, ಶ್ರೀಕರವು ಶ್ರೀಗಳ ಸ್ಥಿತೆ, ಶ್ರೀಕರವು ಶುದ್ಧಾತ್ಮನ ಸ್ಥಿತೆ, ಶ್ರೀಕರ ಸ್ಥಿತೆ ತಾನು ಸರ್ವರಿಗೀಗೆ ಶ್ರೀಕರವು. ಮಗನಾಡಿದ ಮಾತನ್ನು ಕೇಳಿದ್ದು ತಾಯಿ ಒಳಗೊಳಗೆ ಆನಂದವಾಯಿತು. ನಾನು ಅಂದುಕೊಂಡಂಗ ಸಾಮಾನ್ಯ ಮಗುವಲ್ಲ ಇದು. ಪರಮಾತ್ಮನೇ ಅವತರಿಸಿ ಬಂದಿದ್ದಾನೆ, ಜಗತ್ತಿಗೆ ಗುರುವಾಗಿ ಬಂದಿದ್ದಾನೆ. ನನ್ನ ಹಡದ ಹೊಟ್ಟೆ ಧನ್ಯವಾಯಿತು. ಯಾಕಂದ್ರೆ ತಾಯಿಯು ಹೊಟ್ಟೆ ಧನ್ಯ ಆಗ್ಬೇಕಾದ್ರೆ ಅಂತ ಉತ್ತಮ ಮಗ ಹುಟ್ಟಿದ್ರೆ ಚಲೋ. ಮತ್ತಿಲ್ಲ ಅಂದ್ರೆ ಅವನು ಬೈ ಮೊದಲು ಅವರವನು ಬೈಬಿಡ್ತಾರೆ ಜನ, ಅವ್ರ ಅಪ್ಪನ್ನು ಬೈತಾರೆ, ವಂಶ ಬೈತಾರೆ. ಏನಪ್ಪ, ಒಬ್ಬ ಮಹಾತ್ಮನು ಕೊಂಡಾಡುವಾಗ ಮಾತಾ ಪಿತಾ ವಂಶ ಕುಲವನ್ನೆಲ್ಲವನ್ನು ಕೊಂಡಾಡ್ತಾ ಇದ್ದಾರಪ್ಪ. ಅದಕ್ಕೆ ಒಂದು ವಂಶದಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಹುಟ್ಟಿದ ಅಂತಂದ್ರೆ ಹಿಂದಿನ 21 ಮುಂದಿನ 21 ತಲೆಗಳು ಉದ್ಧಾರ ಆಗ್ತವಂತ ಪ್ರಮಾಣದ. ಆದ್ದರಿಂದ ನನ್ನ ಕುಲ ಉದ್ಧಾರವಾಯಿತು, ನನ್ನ ಗರ್ಭ ಸಫಲವಾಯಿತು, ನಾನು ಧನ್ಯಳಾದೆ ಅಂತ ತಿಳ್ಕೊಂಡು ಹೇಳಿ ದೇವ ಮಲ್ಲಮ್ಮ ಮಗನನ್ನ ಸಂತೈಸ್ತಾ ಇದ್ದಾಳೆ. ಇಲ್ಲಿಗೆ 1ನೇ ಅಧ್ಯಾಯ ಮುಗಿತದೆ. ಮುಂದಿನ ಅಧ್ಯಾಯ ನಾಳೆಗೆ. ಅದಕ್ಕೆ ಈಗೆಲ್ಲರೂ ಜಪಯಜ್ಞ ಮಾಡ್ಬೇಕಲ್ಲ, ಅದಕ್ಕೆ ಶಾಂತರಾಗಿ ಕೂಡ್ರಿ ಸ್ವಲ್ಪ.